ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆಕ್ಚುಲಿ ಬೆಳಗ್ಗೆ ಹಂಗೆ ಬೇಗ ಎದ್ದಿದ್ದೆ. ಬೇಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಮೆಡಿಟೇಷನ್ ಎಲ್ಲ ಮಾಡಿ ವರ್ಕೌಟ್ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ದೆ. ಈಗ ನಮ್ಮಮ್ಮ ಈಗ ಇಲ್ಲ ಕೂತವ್ರೆ. ಏನಾರು ಹೇಳ್ತೀಯಾ? ಏನಿಲ್ಲ, ಹಬ್ಬದ ದಿನ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದೆ? 6 ಗಂಟೆ. ಸುಳ್ಳು ಸುಳ್ಳು ಸುಳ್ಳು. 6:15. ಸುಳ್ಳು ಸುಳ್ಳು ಸುಳ್ಳು. 4 ಗಂಟೆ. 4 ಗಂಟೆಗೆ. ಅದ್ ನೆನ್ನೆ. ಇವತ್ತು ಯಾಕೆ ಸುಳ್ಳು ಹೇಳ್ತೀಯ? ನಾನು ಎದ್ದು ನಿನ್ನ ಹೇಳ್ಸಿದ್ದು. ತೆಗಿ, ಮುಂದಕ್ಕೆ ಹಿಡಿಬೇಡ, ಮಕ್ಕಳ ಮುಂದಕ್ಕೆ. ಜಿಮ್ಮಿಂದ ಬರೋದು 10:30, ತಪ್ಪು 11 ಗಂಟೆ ಆಯ್ತದೆ. ಬೇಗ ಬಾ. ಅಕಸ್ಮಾತ್ ಲೇಟ್ ಆದ್ರೆ ಅಣ್ಣನ ಕೈಲಿ ಕೊಡ್ ಕಳ್ಸು. ಇಲ್ಲ ನೀನ್ ಫೋನ್ ಮಾಡೋ, ನನ್ ಫೋನ್ ಐತಲ್ಲ ಆಮೇಲೆ ನೋಡು. ಜಿಮ್ ಅಲ್ಲಿ ನಾನು ಬಿಜಿ. ಈಗ ಟೈಮ್ ನೋಡಿಲ್ಲ, 8 ಗಂಟೆ. ನಮ್ ಕೆಲ್ಸಕ್ಕಲ್ಲ ಅಂತ ಅಂದಿದ್ದೆ. ಅಣ್ಣ ಇರ್ತಾನಲ್ಲ, ಕಳ್ಸು. ಅಣ್ಣ ಈಗ ಮೇಲ್ ಹೋಯ್ತಾನೆ, ಓದಕ್ ಕೂತ್ಕೋಬೇಕು ಅಂತ. ಗೈಸ್ ಬನ್ನಿ, ನಾವು ಜಿಮ್ ಮಾಡೋಣ. ಅಕಸ್ಮಾತ್ ಏನಾದ್ರು ಜಿಮ್ ಅಲ್ಲಿ ಏನಾದ್ರು ಜಾಸ್ತಿ ಟೈಮ್ ಆಯ್ತು ಅಂದ್ರೆ ವರ್ಕೌಟ್ ಮಾಡೋದು. ನಾವ್ ಅಮ್ಮ ಹೇಳೋರು ಹಂಗೆ ಬರ್ತಾ ಏನೋ ಇನ್ನೇನೋ ಸೊಪ್ಪೆಲ್ಲ ತಗೋಬಾ ಅಂತ ಹೇಳಿದ್ರು. ಅಕಸ್ಮಾತ್ ಏನಾದ್ರು ಲೇಟ್ ಆಯ್ತು ಅಂದ್ರೆ ನಾವ್ ಹೋಗಿ ತರೋದ್ ಬೇಡ, ನಮ್ಮ ಅಣ್ಣನೇ ಹೋಗಿ ಎಲ್ಲ ತರ್ತಾನೆ. ಸರಿ, ಹೊಡಿರಿ ಆಂಟಿ ಪೇಪರ್ ಗಂಜಿ. ಹಿಡ್ಕದಂಗೆ ಹಾಯಿಳಂಗೆ ಹಾಯಿಲ್ಲ. 7:15 ಹೊಡಿತಿದ್ದಾನೆ. ಹೆಂಗ್ ಮುಖ ಕರ್ಕೊಂತ ನೋಡಿ. ಈಗ ನೀಟಾಗಿ ಹೊಡೋದ್ರೆ ನೀನು ಒಂದ್ ಪಚ್ಚಬಾಳೆ ನನ್ ಕಡೆಯಿಂದ ಫ್ರೀ. ಪಚ್ಚಬಾಳೆ ಬೇಡ, ಬೇರೆ ಕೊಡ್ಸು. ಶವರ್ಮ ಏನಾರು ಇಂಥದ್ದು ಹೇಳು. ಹಬ್ಬದ ದಿನ ನಾನ್ ವೆಜ್ ತಿನ್ನಂಗಿಲ್ಲ. ಸರಿ, ನಾಳೆ ಹೊಸ್ತಡ್ಕಿ ಕೊಡ್ಸು. ಇವತ್ ಮಾತ್ರ ಆಫರ್. ಏನ್ ಪಚ್ಚಬಾಳೆಣ್ಣ? ಆಕ್ಚುಲಿ ವೆಯ್ಟ್ ಕಮ್ಮಿ ಮಾಡಿದಾನೆ, ಕಾಣಿಸ್ತಿಲ್ಲ. 5 kg ತೆಗ್ದಿದ್ದೀನಿ. ಬಾ ಮಗನೇ, ಇವಾಗ ನೀನ್ ಒಂದ್ ಸೆಟ್ ಒಂಚೂರು ಹೊಡಿಬೇಕು. ಸರಿ ಆಯ್ತು. ಇವನಾದ್ಮೇಲೆ ನೀನು ಮಗನೇ ಒಂದ್ ಸೆಟ್ಟುನು. ಅದೇ 1 ರಿಪಿಟೇಷನ್. ನನ್ಗಿಲ್ಲ ಆಫರ್ ಇದು, ಬರೀ ನಿಂಗೆ ಚಾಲೆಂಜ್. ನೀನ್ ಕ್ಲೀನ್ ಆಗಿ ಮಾಡಿದ್ರೆ 1 ಪುಟ್ ಬಾಳೆ ನಿಂಗ್ ಫ್ರೀ. ಬಾ ಹೋಗೋಣ. ನಿಂದು ನಿಜ ಆಗಿದೆ ನೋಡಿ, ಪಂಪ್ ನೋಡು. ಹೆಲ್ಪ್ ಮಾಡ್ಲಾ ಬೇಡವಾ? ಗೈಸ್ ನೋಡಿ, ಹಿಂಗೆ ಹೆಲ್ಪ್ ಕೇಳಿದ್ರೆ ಬೇಡ ಅಂತಾರೆ. ಆಮೇಲೆ ಇಲ್ದಿದ್ದೆ ಹೇಳೋದು, ಏನು ಕೆಲಸ ಮಾಡ್ಕೊಡಲ್ಲ ಹಂಗೆ ಹಿಂಗೆ ಅಂತ. ಹಂಗಲ್ಲ, ಈಗ ಹೇಳ್ತೀನಿ, ಕೆಲ್ಸ ಕೊಡ್ತೀನಿ ಪಾಪ. ಅಲ್ಲ, ನಾನು ಹೇಳ್ದಾಗ ನೀನು ಕೊಡ್ಬೇಕು. ಈಗ ಮಾರ್ಕೆಟಿಗೆ ಕಳಿಸ್ತೀನಿ ತಗೋ. ಏನೋ ಮಾರ್ಕೆಟ್ಗೆನೋ ಹೋಗ್ಬಿಟ್ಟು ಬರ್ಬೇಕಂತೆ. ಸೊ ಯಾವಾಗ ಹೋಗ್ಬಿಟ್ಟು ಬರೋದು? ಇವಾಗ ಸ್ನಾನ ಏನಿಲ್ಲ. ಸ್ನಾನ ಬಂದು ಮಾಡ್ಕೋಬೇಕು. ಒಂಚೂರು ಎಣ್ಣೆ ಹಚ್ಕೊಡ್ತೀನಿ. ಯಾಕಮ್ಮ ಹೆಂಗ್ ಹೊಡ್ತಿದ್ಯಲ್ಲ? ಹಿಂಗ ಆಡ್ತವ್ರೆ. ನೀನ್ ಇಟ್ಕದ್ನಿರ್ತಿಯಲ್ಲ ಯಾವಾಗ್ಲೂ 24 ಗಂಟೆ ನಮ್ಮ ಅದ್ರ ಬದ್ಲು ಟ್ರೈ ಪ್ಯಾಡ್ ತಗೋ. ಈಗ ಏನೇನ್ ಹೇಳೀಗ? ನಿಮ್ ಮತ್ತೆ ಹೇಳ್ತಾರೆ, ಹೋಗು ಬರ್ಕಂದಿಲ್ವಾ ಚೀಟಿನ? ಚೀಟಿ ಬರೋಣ ಮತ್ತೆ. ಅಲ್ಲಿ ಸ್ಕೂಟಿ ಕೀತಾಗ, ಅಲ್ಲಿ ಸ್ಕೂಟಿ ನೀನ್ ಹೋಗ್ಬೇಕು, ಅವನ್ ಜೊತೆ ಕಳಿಸ್ತಾ ಇರೋದಷ್ಟೇ. ಓಹ್ ಬಾ, ಜಾಬಲ್ ಐತೆ. ಮತ್ತೆ ಗೊತ್ತಿಲ್ಲ. ತಗಳ ಬ್ಯಾಗ್ ಬಿಟ್ಟೋಯ್ತಾವ ನೋಡಿ. ಆ ಫೋನ್ ಇಡ ಮರೆಯ. ಈ ಫೋನಲ್ಲೇ ಇರೋದಿಲ್ಲಿ ಎಲ್ಲ. ಕಳ್ಸಿದ್ಯಾ ತಾನೆ? ಅಣ್ಣ ಬಿಡು, ಇದು ಇಟ್ಕೊಂಡ. ನೀನ್ ಅಷ್ಟು ಬುದ್ಧಿವಂತ ಆಗಿದ್ರೆ ಯಾಕೆ ಹೇಳು. ನೋಡ, ಕಳ್ಸಿದಿಲ್ಲ, ಬಂದೈತ ವಾಟ್ಸಪ್ ಅಲ್ಲಿ. ಬೇಡ, ಕೈ ಹಿಡಿ. ಇಷ್ಟು ಸಿಕ್ತಲ್ಲ, ಏನಲ್ಲಿ ಇರುತ್ತೆ. ತಡಿಯ. ಚಾರ್ಲಿ ಕೊಡು. ಸುಮ್ನಿರೋಣ. ಒಳ್ಳೆ ಟೈಮ್ ಆಗೋದು ಗೊತ್ತು. ನಡಿ, ಪಲ್ಲಿದ್ ಮೊಟ್ಟೆ. ಬೆಳ್ಳುಳ್ಳಿ ಹೆಂಗೆ?
ಅಣ್ಣ ನಾಟಿ ಬೀನ್ಸ್ ಹೆಂಗೆ ಅಣ್ಣ ಕೆಜಿ? ಅದು ಅರ್ಧ ಕೆಜಿ ಬೇಕಿತ್ತು. ಅಣ್ಣ ಆಲೂಗೆಡ್ಡೆ 1 ಕೆಜಿ ಅಣ್ಣ. ಗೈಸ್ ಅಂತೂ ಫೈನಲಿ ಎಲ್ಲ ಐಟಮ್ಸ್ ಎಲ್ಲ ತಗೊಂಡೆ ಇಲ್ಲಿ ಮನೆಗೆ ಬಂದಿದ್ದೀನಿ ನೋಡಿ. ಇಲ್ಲಿ ಫುಲ್ ಎಲ್ಲ ತರಕಾರಿ ಎಲ್ಲ. ಅಯ್ಯೋ ಸುಸ್ತಾಯ್ತು ಗುರು, ಬಿಸಿಲು ಹಂಗೆ ಬರ್ತಾ ಆಮೇಲೆ ಒಂದೊಂದು ಕಬ್ನ ಕುಡ್ಕೊಂಡು ಬಂದ್ವಿ. ಆಮೇಲೆ ಸೊ ನಂಗೆ ಇದು ಕುಡಿಯಂಗಾಗೈತೆ. ಏನ್ ಕುಡಿಯಂಗೆ? ಇದು ಬೆಲ್ಲದ್ದು ಏನಿದು ಹೆಸರು ಬೇಳೆ ಪಾಯಸ. ಹೆಸರು ಬೇಳೆ ಅಲ್ವಾ? ಓ ಒಬ್ಬಿಟ್ಟು ಮಾಡ್ತಿದ್ಯಾ? ಎಣ್ಣೆನ ಬುಡಾಮ ಗೈಸ್ ನಮ್ಮಮ್ಮ ಎಣ್ಣೆ ಹಚ್ತವ್ರೆ, ಅದು ಸ್ವಲ್ಪನೇ. ಅಮ್ಮ ಸುಡ್ತೈತ್ ಕಣಮ್ಮ. ಸಾಕ್ಬಿಡು. ನಾನು ಹೋಗ್ ಬರಲ್ಲ. ಅಮ್ಮ ಅಮ್ಮ ಎಲ್ಲಿದ್ಯಾ? ನೀನ್ ಹೇಳಿದ್ದು ಅಣ್ಣಂಗ್ ತಾನೆ ಬಾಳೆಹಣ್ಣು ತಗೋಬಾ ಅಂತ. ಅವನ್ ಮರ್ತಿದ್ರೆ ನಾನೇನಪ್ಪ ಮಾಡ್ಲಿ? ಅವನ್ನೇ ಕಳ್ಸು. ನಾನೇ ಹೋಯ್ತಿದ್ದೆ. ಅಮ್ಮ ಅವನಿಗೆ ಈಗ ಅದೇ ನೀನು ನನಗೆ ಹೇಳಿ ನಾನ್ ಮರ್ತಿದ್ರೆ ಹೆಂಗ್ ಆಡ್ತಿದ್ದೆ? ಹೋಗ್ ಸುಮ್ನೆ. ನಡಿ. ಸುಮಾರು ಸಮಯದ ನಂತರ ಈಗ ಊಟ ಈಗ ರೆಡಿ ಆಗೈತೆ. ಸೊ ಅಂತೂ ಫೈನಲ್ ಆಗಿ ಎಲ್ರದ್ದು ಸ್ನಾನ ಎಲ್ಲ ಆಯ್ತು ಗೈಸ್. ನಂದು ಹಾಕು ತುಪ್ಪ ಹಾಕಮ್ಮ ಅವನಿಗೆ. ಚಿರೋಲೆಲ್ಲ ಚೆಲ್ಬೇಡ ಅವನಿಗೆ, ಬೇಡ ಅಂದ್ರೆ. ಹಂಗೈತ್ ಪಾಪ ಊಟ. ಸೂಪರ್ ಆಗಿದೆ ನಿಂಗೆ ಅಣ್ಣ? ಸೂಪರ್ ಚೆನ್ನಾಗಿದೆ ಗೈಸ್, ಸೂಪರ್ ಆಗೈತೆ. ಅದು ಬೇರೆ ಹೊಟ್ಟೆ ಬೇರೆ ಹಸಿತ್ತು, ಬೆಳಗ್ಗೆ ತಿಂಡಿ ಬೇರೆ ಮಾಡಿರ್ಲಿಲ್ಲ. ಈಗ ಡೈರೆಕ್ಟ್ ಈಗ ಊಟ ಸೂಪರ್ ಆಗೈತೆ. ಊಟ ಆದ್ಮೇಲೆ ನಮ್ಮ ಮನೇಲಿ ಎಲ್ರು ಸ್ವಲ್ಪ ಹೊತ್ತು 1 hour ಮಲಗಿದ್ರು ಗುರು. ಇವಾಗ ಎದ್ಬಿಟ್ಟು ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ನಮ್ಮಮ್ಮ ಈಗ ಎಬ್ರಿಸೋರೆ ನನ್ನ. ಸೊ ಚಲೋ ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ. ಗೈಸ್ ನೋಡಿ, ನಾವು ಕಾರಲ್ಲಿ ಹೊಲ್ಟಿದೀವಿ ಅಂತ ಚಾರ್ಲಿ ಹಿಂಗೆ ಬೇಜಾರಲ್ಲಿ ಕೂತವನೆ. ಅವನಿಗೆ ಗೊತ್ತಾಗೈತೆ ಈಗ ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ. ಈಗ ಏನಾದ್ರು ಒಂದು ಮಾತು ಬಾ ಕಾರ್ ಬೇಡ ಏನಕ್ಕೆ. ಗೈಸ್ ಹಂಗೆ ದೇವಸ್ಥಾನಕ್ಕೆ ಹೋಯ್ತಾ ನಮ್ಮಪ್ಪ ಹಂಗೆ ಬನ್ನಿ ನಮ್ಮ ಜಮೀನ್ ನೋಡ್ಕೊಂಡ್ ಬರೋಣ ಅಂತ ನಾವೆಲ್ಲರೂ ಹಂಗೆ ಹೋಗಿದ್ವಿ ನಮ್ಮ ಜಮೀನ್ ಕಡೆಗೆ. ಹಂಗೆ ಜಮೀನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಕಾಲೆಲ್ಲ ಕಳೆದು ಡೈರೆಕ್ಟ್ ದೇವಸ್ಥಾನ ಕಡೆಗೆ ಹೋದ್ವಿ ಗೈಸ್. ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಡೈರೆಕ್ಟ್ ಈಗ ಮನೆ ಕಡೆಗೆ ಹೋಗ್ತಿದ್ದೀವಿ ಗೈಸ್. ವ್ಲಾಗು ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ. ನಾಳೆ ಪಕ್ಕ ಎದ್ದೇಳೋಣ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.